ಈಗ ನಮ್ಮ ಜಿಲ್ಲೆಯಲ್ಲಿ ತಂಬಾಕು ಬೆಳೆ ಭಾಳ ಪ್ರಮುಖವಾದಂಥ ಬೆಳೆ. ಇದು ಸುಮಾರು 50-60 ವರ್ಷದಿಂದ ನಾವು ಬೆಳೀತಾ ಇದ್ದಾರೆ. ಪ್ರತಿ ಸಲ ರೈತರ ಶೋಷಣೆ ಮಾಡ್ತಕ್ಕಂಥದ್ದು ಪ್ರತಿ ಸಲ ನಡೀತಾನೇ ಇದೆ. ಈ ಸಲ ಏನು ಮಾಡಿದ್ದಾರೆ ಅಂತ ಅಂದರೆ, ಈ ಟ್ರೇಡರ್ಸ್ ಇದ್ದಾರಲ್ಲ, ವ್ಯಾಪಾರಸ್ಥರಿದ್ದಾರಲ್ಲ, ಅವರು 12 ದಿನ ರಜಾ ತಗೊಂಡ್ರು. ಕಾರಣ ಏನು ಅಂದರೆ, ಸೆಂಟ್ರಲ್ಲಿ ಬಡ್ಜೆಟ್ ಮಂಡನೆ ಮಾಡ್ತಾಯಿದ್ದಾರೆ. ಆ ಬಡ್ಜೆಟ್ ಮಂಡನೆಯಲ್ಲಿ ಏನೇನಾಗುತ್ತೆ ನೋಡ್ಕೊಂಡು ಆಮೇಲೆ ನಾವು ಮಾರ್ಕೆಟ್ ಮಾಡ್ತೀವಿ ಅಂತೇಳಿ ಅವ್ರು 12 ದಿನ ಅವರೇ ಮಾರ್ಕೆಟನ್ನು ಕ್ಲೋಸ್ ಮಾಡಿಸ್ತಾರೆ. ರೈತರೇನು ಮಾಡಿಸ್ತೀವಿ. ಸರಿ, ಬಡ್ಜೆಟ್ ಆಯಿತು. ಬಡ್ಜೆಟ್ ಮೇಲೆ ಸಿಗರೇಟ್ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್. ಟ್ಯಾಕ್ಸ್ ಹಾಕಿದ್ಮೇಲೆ ಮತ್ತೆ ಮಾರ್ಕೆಟ್ ಓಪನ್ ಆಯಿತು. ಮಾರ್ಕೆಟ್ ಓಪನ್ ಆದಮೇಲೆ ಮೊದಲು ಇವರು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಏನು ಮಾರ್ಕೆಟ್ ಆವ್ರೇಜ್ ಇತ್ತು, ಸುಮಾರು 290-95 ರೂಪಾಯಿ ಮಾರ್ಕೆಟ್ ಆವ್ರೇಜ್. ಈಗ ಅದು 250 ರೂಪಾಯಿಗೆ ಬಂದಿದೆ. ಈಗ ಅಂದರೆ 45 ರೂಪಾಯಿ ಆವ್ರೇಜ್ ಕಡಿಮೆ ಆಯಿತು. ಇದನ್ನು ಮನೆಗೊಂಡು ರೈತರೆಲ್ಲ ಗಲಾಟೆ ಮಾಡಿ ಮಾರ್ಕೆಟನ್ನು ನಿಲ್ಲಿಸಿದ್ದಾರೆ. ನಮಗೆ ರೇಟ್ ಕಡಿಮೆ ಆಗಿದೆ, ಅದನ್ನು ಮಾರ್ಕೆಟ್ ನಡೆಸಬೇಡಿ ನೀವು, ನಮಗೆ ಸೂಕ್ತವಾದ ಬೆಲೆ ಬೇಕು ಅಂತೇಳಿ ರೈತರ ಒತ್ತಾಯ ಇದೆ. ಮತ್ತು ಇದಕ್ಕೆ ಹಿಂದೆ ಆಂಧ್ರದಲ್ಲಿ ಮಾರ್ಕೆಟ್ ಆದಾಗ ಸುಮಾರು 470 ರೂಪಾಯಿ ಹೈಯೆಸ್ಟ್ ರೇಟ್ 470 ರೂಪಾಯಿ ಕೊಟ್ಟಿದ್ದು. ಹೀಗಾಗಿ ಇದ್ರ ಮೇಲೆ ಇಷ್ಟೆಲ್ಲ ಆಗಿ ರೈತರು ನಮಗೆ ಹೈಯೆಸ್ಟ್ ರೇಟ್ 320 ಕೊಟ್ಟಿದ್ದವರು. ಹೀಗಾಗಿ ಈ ಕಾರಣಗಳಿಂದ ರೈತರು ಭಾಳ ನೊಂದ್ಕೊಂಡು ಮಾರ್ಕೆಟಲ್ಲಿ ಗಲಾಟೆ ಮಾಡಿ ನಿಲ್ಲಿಸಿದ್ದಾರೆ. ಈ ಸಂಬಂಧ ಇವತ್ತು ನಾವು ಮೀಟಿಂಗ್ ಕರೆದಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ಎಲ್ಲರೂ ಕರೆದು ಮಾತಾಡಿ ಅಂತ ಹೇಳಿದ್ರು. ನಮ್ಮ ಮೀಟಿಂಗ್ ಕರೆದಿದ್ದೀವಿ. ಇವತ್ತು ಮೀಟಿಂಗಲ್ಲಿ ಅವರಿಗೆ ನಾವು ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀವಿ. ಮೊದಲು ಮಾರ್ಕೆಟ್ ಪ್ರಾರಂಭ ಮಾಡಿದಾಗ ಏನು ಬೆಲೆ ಇತ್ತು ಆ ಬೆಲೆ ಕೊಡಬೇಕು, ಅದೇ ಮಾರ್ಕೆಟ್ ಆವ್ರೇಜನ್ನ ಮೇಂಟೈನ್ ಮಾಡಬೇಕು ಅಂತೇಳಿ ಅವರಿಗೆ ಒತ್ತಾಯ ಮಾಡಿ ಹೇಳಿದ್ದೀವಿ. ಅವರ ಕಂಪ್ನಿಗಳ ಜೊತೆ ನಮ್ಮ ಓನರ್ ಜೊತೆ ಮಾತಾಡ್ಕೊಂಡು ವಾಪಸ್ ಬರ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ನಾವು ವಾಪಸ್ ಬರ್ತೀವಿ ಅಂತ ಹೇಳಿದ್ದಾರೆ. ಅದೇನಾಗುತ್ತೆ ನೋಡೋಣ. ನಮ್ಮ ಡಿಮ್ಯಾಂಡ್ ಏನಪ್ಪ ಅಂತ ಹೇಳಿದ್ರೆ, ರೈತರಿಗೆ ಯಾವುದೇ ತೊಂದರೆ ಆಗದಾಗೆ ನೀವು ಮಾರ್ಕೆಟ್ ಪ್ರಾರಂಭ ಮಾಡಿದಾಗ ಏನು ಬೆಲೆ ಕೊಟ್ಟಿದ್ರಿ, ಏನು ಮಾರ್ಕೆಟ್ ಆವ್ರೇಜ್ ಇತ್ತು ಅದನ್ನೇ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ ರೈತರ ಪರವಾಗಿ. ರೈತರು ಅದಕ್ಕೆ ರೈತರದ್ದು ಅದೇ ಒತ್ತಾಯ ಇದೆ, ಅಷ್ಟು ಕೊಡಲಿ ನಮಗೆ ಅಂತೇಳಿ ಇಷ್ಟು ತೀರ್ಮಾನ ಆಗಿದೆ. ನಮ್ಮ ಇದು ಕರ್ನಾಟಕಕ್ಕೆ 100 ಮಿಲಿಯನ್ ಹೊಸ ಫಿಕ್ಸ್ ಮಾಡಿದ್ರು. ಈಗ ಅಷ್ಟು ಆಗಲ್ಲ, ನಮ್ಮ 100 ಮಿಲಿಯನ್ ಆಗಲ್ಲ. ಅಲ್ಲ, ಇನ್ನೂ 52, 80, 85 ಎಷ್ಟು ಆಗ್ಬೋದು ಅಷ್ಟೇ. ಅದು 100ಕ್ಕಿಂತ ಕಡಿಮೆ ಇದೆ ಏನೋ. ಆದರೂ ನಮಗೆ ರೇಟ್ ಕಡಿಮೆ ಮಾಡಿ ಆಗಿದೆ. ಈಗ ನಮ್ಮ ಆಂಧ್ರ ರೈತರಿಗೆ ಒಳ್ಳೆ ರೇಟ್ ಕೊಟ್ಟು ನಮ್ಗೆ ರೈತರಿಗೆ ಕಡಿಮೆ ಮಾಡ್ತೀವಿ, ಅನ್ಯಾಯ ಅಂತೇಳಿ ನಾವೆಲ್ಲ ಅವ್ರಿಗೆ ಮನವರಿಕೆ ಮಾಡಿದ್ದೀವಿ. ನಾವೆಲ್ಲ ಮಾತಾಡ್ಕೊಂಡು ವಾಪಸ್ ಬರ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಒತ್ತಾಯ ಮಾಮೂಲಿ ಮೊದಲು ಎಷ್ಟು ಮಾರ್ಕೆಟ್ ಪ್ರಾರಂಭ ಮಾಡಿದಾಗ ಎಷ್ಟು ಬೆಲೆ ಇತ್ತು ಅಷ್ಟೇ ಬೆಲೆ ಕೊಡಬೇಕು, ಮಾರ್ಕೆಟ್ ಅವ್ರಿಗೆ ಅಷ್ಟೇ ಮೇಂಟೈನ್ ಮಾಡಬೇಕು ಅಂತ ನಾವು ಒತ್ತಾಯ. ಈಗ ಅದ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಅದು ಈಗ ನೋಡಿ, ರೈತರು ಆಲ್ಟರ್ನೇಟ್ ಬೆಳೆಗೂ ಸಣ್ಣ ಸ್ವಲ್ಪ ಮಾಡ್ತಾಯಿದ್ದಾರೆ. ಈಗ 100 ಮಿಲಿಯನ್ ಫಿಕ್ಸ್ ಮಾಡಿದ್ವಿ, 80 ಮಿಲಿಯನ್ ಬಂದಿದ್ದೀವಿ ನಾವು. ಅದು ಅರ್ಥ 20 ಮಿಲಿಯನ್ ಹೊಗೆ ಸ್ವಲ್ಪ ಕಡಿಮೆ ಆಗಬೇಕು ಅಂತ ಅಂದರೆ ಬೇರೆ ಬೆಳೆ ಕನ್ವರ್ಟ್ ಆಗ್ತಾಯಿದ್ದಾರೆ ಅಂತ ಅರ್ಥ. ಅಂದರೆ ಸಡನ್ನಾಗಿ ಮಾಡೋಕ್ಕಾಗಲ್ಲ, ಸ್ಲೋಗಿ ಆಗ್ತಾಯಿದ್ದಾರೆ, ಕನ್ವರ್ಟ್ ಆಗ್ತಾಯಿದ್ದಾರೆ ಏನೋ. ಮತ್ತು ರೈತ ಇನ್ನೊಂದು ಡಿಮ್ಯಾಂಡ್ ಏನಪ್ಪ ಅಂದರೆ, ನೀವು ಹೊಗೆ ಸೊಪ್ಪೆ ಬ್ಯಾನ್ ಮಾಡಿಬಿಡಿ, ನಮಗೆ ಪರಿಹಾರ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ. ಅದೊಂದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಈಗ ಸಫಾರಿನ ಸುಮ್ಮನೆ ಸರ್ಕಾರ ಏಕೆ ಪ್ರಾರಂಭ ಮಾಡಿಲ್ಲ. ತಜ್ಞರೆಲ್ಲ ಕರೆದು ಅದಕ್ಕೆ ಒಂದು ಸಮಿತಿ ಮಾಡಿ, ಆ ಸಮಿತಿನಲ್ಲಿ ಏನೇನು ಇದ್ರೆ ಆ ಸಾಧಕ ಬಾಧಕಗಳ ಚರ್ಚೆ ಮಾಡಿ ಇದನ್ನು ತೀರ್ಮಾನ ಮಾಡಿದ್ದಾರೆ. ಅವರು ಸ್ಟ್ರೈಕ್ ಮಾಡ್ತೀವಿ, ನಾವು ಗಲಾಟೆ ಮಾಡ್ತೀವಿ ಅಂತ ನಾವೇನು ಹೇಳೋದು ಅವರಿಗೆ ಏನೋ. ಅವರು ತಜ್ಞರು ಏನೇನು ಅಭಿಪ್ರಾಯ ಕೊಟ್ಟಿದ್ದಾರೆ, ಏನು ಸಲಹೆ ಕೊಟ್ಟಿದ್ದಾರೆ, ಆ ಸಲಹೆ ಪ್ರಕಾರನೇ ಸರ್ಕಾರ ನಡ್ಕೊಂಡಿದೆ. ನಾವು ಏಕಾಏಕಿ ಅಥವಾ ನಮ್ಮ ಸರ್ಕಾರನೇ ತೀರ್ಮಾನ ತಗೊಂಡಿಲ್ಲ. ಒಂದು ಸಮಿತಿ ಮಾಡಿ ಆ ಸಮಿತಿಯವರು ವರದಿ ಮೇಲೆ ಅವು ಏನೇ ಮಾಡ್ಬೋದು ಅಂತ ಅದನ್ನ ತೀರ್ಮಾನ ಮಾಡಿದೆ. ಮಹಾದೇವಪ್ಪ ನನಗೆ ಆತ್ಮೀಯ ಸ್ನೇಹಿತ, ಅವನು ಮುಖ್ಯಮಂತ್ರಿಯವರು ಸಂತೋಷ. ಏನು ನಿರಂತರವಾಗಿ ಏನು ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ. ನನಗೆ ಮಹಾದೇವಪ್ಪ ಮುಖ್ಯಮಂತ್ರಿ ಅಂದರೆ ಸ್ವಾಗತ ಮಾಡ್ತೀನಿ ನಾನು. ಕುರ್ಚಿನೇ ಖಾಲಿ ಇಲ್ವಲ್ರಿ, ಯಾರಿಗೆ ಅವಕಾಶ ಇದ್ದದ್ರಿ? ಅಲ್ಲಪ್ಪ, ಕುರ್ಚಿ ಖಾಲಿ ಆದಮೇಲೆ ದಲಿತರು, ಲಿಂಗಾಯತರು, ಒಕ್ಕಲಿಗರು, ಕುರುಬರು ಯಾರು ಕುರ್ಚಿ ಖಾಲಿ ಆದಮೇಲೆ ನೋಡ್ಬೋದು.
ಕುರ್ಚಿನೇ ಖಾಲಿ ಇಲ್ವಲ್ಲಪ್ಪ. ಕುರ್ಚಿ ಹಾಳಾದ್ಮೇಲೆ ನೋಡೋಣ ಆಮೇಲೆ. ಅದು ನನಗೆ ಗೊತ್ತಿಲ್ಲ. ಅದು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.